ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಇನ್ನೊಂದು 10 ರಿಂದ 15 ನಿಮಿಷದೊಳಗೆ ಮಾಡುವಂಥ ಒಂದು ಸಾಂಬಾರನ್ನು ಅಥವಾ ಗಸಿಯನ್ನು ಹೇಳಿಕೊಡ್ತಾ ಇದ್ದೇವೆ. ಇದೊಂದು ಕ್ವಿಕ್ ರೆಸಿಪಿ. ಇದಕ್ಕೆ ನಾವು ಬಳಸ್ತಾ ಇರೋದು ಸಿಹಿ ಕುಂಬಳ ಪಕ್ಕ ಬೇಯ್ತದೆ, ಹಾಗೆ ಅದನ್ನು ಬಳಸಿಕೊಂಡು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಒಂದು ಸ್ವಲ್ಪ ನೆಲಕಡಲೆ ಅಂದರೆ ಶೇಂಗಾ ಬೀಜ ಕೂಡ ಹಾಕ್ಕೊಂಡಿದ್ದೇವೆ. ಗಸಿ ಅಂದರೆ ಅದಕ್ಕೆ ಏನಾದರೂ ಒಂದು ಬೀಜ ಹಾಕಬೇಕಲ್ಲ, ಹಾಗಾಗಿ ಅದರ ಜೊತೆಗೆ ನಾವು ಇವತ್ತು ಶೇಂಗಾ ಹಾಕಿ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದಕ್ಕೆ ಮೊದಲಿಗೆ ಒಂದು ಮಸಾಲೆ ಹುರಿದುಕೊಳ್ಳುವ. ಅದಕ್ಕೆ ಬೇಕಾಗುವಷ್ಟು 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು 4 ಮೆಂತೆಕಾಳು, ಜೊತೆಗೆ ಇಂಗು ಹುಡಿ ಇಂಗು ಬೇಕಾದ್ರೆ ಹಾಕ್ಕೊಳ್ಬೋದು, ಮುದ್ದೆ ಇಂಗು ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು. ಖಾರಕ್ಕೆ ಬೇಕಾದಷ್ಟು ಮೆಣಸು 4 ರಿಂದ 5. ಸ್ವಲ್ಪ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು, ಯಾಕಂದರೆ ಸಿಹಿ ಕುಂಬಳ ಅದು ಸಿಹಿಯಾಗಿ ಇರ್ತದೆ ಹಾಗಾಗಿ. ಜೊತೆಗೆ 1 ಸಣ್ಣ ಈರುಳ್ಳಿ ಹಾಗೂ ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿ, ಇವಿಷ್ಟನ್ನು ಹಾಕ್ಕೊಂಡು ಇದನ್ನು ಒಳ್ಳೆ ಪರಿಮಳ ಬರುವವರೆಗೆ ಅದನ್ನು ಹುರಿದುಕೊಳ್ಬೇಕು. ಆಮೇಲೆ ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನಷ್ಟು, ಜೀರಿಗೆ ಅರ್ಧ ಟೀ ಸ್ಪೂನಷ್ಟು. ಅದನ್ನು ಅರ್ಧ ಫ್ರೈ ಆದ ನಂತರ ಕೊತ್ತಂಬರಿ ಜೀರಿಗೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಈರುಳ್ಳಿ ಸರಿಯಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಇದೆಲ್ಲ ಫ್ರೈ ಮಾಡಿದ ನಂತರ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಅದನ್ನು ಪೂರ್ತಿಯಾಗಿ ತಣ್ಣಗಾದ ನಂತರ ಅದನ್ನು ಕಾಯಿ ಜೊತೆಗೆ ಹಾಕಿಕೊಂಡು ರುಬ್ಬುವ. ಅಷ್ಟರೊಳಗೆ ಅದು ತಣ್ಣಗಾಗುವಷ್ಟೊತ್ತಿಗೆ ನಾವು ಕುಂಬಳಕಾಯನ್ನು ನೋಡಿ 1 ಇಂಚಿನಷ್ಟು ದೊಡ್ಡ ಹೋಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ತುಂಬ ಸಣ್ಣ ಮಾಡಿದರೆ ಕದಡಿ ಹೋಗ್ತದೆ, ಹಾಗಾಗಿ ಸ್ವಲ್ಪ ದೊಡ್ಡ ತುಂಡುಗಳನ್ನಾಗಿ ಇಟ್ಕೊಳ್ಳುವ. ಇದಕ್ಕೀಗ 1 ದಂಡಿನಷ್ಟು ಕರಿಬೇವಿನ ಸೊಪ್ಪು, 1 ಟೀ ಸ್ಪೂನಿನಷ್ಟು ಎಣ್ಣೆ, ಹಾಗೆ ಬೇಯಿಸಿ ಇಟ್ಕೊಂಡಂತಹ ನೆಲಕಡಲೆ ಅದರ ಜೊತೆಗೆ ಒಟ್ಟಿಗೆ ಬೇಯುವುದಿಲ್ಲ, ಅದೊಂದು ಸ್ವಲ್ಪ ಟೈಮ್ ತಗೊಳ್ತದೆ. ಸಿಹಿ ಕುಂಬಳ ಪಕ್ಕ ಬೇಯ್ತದೆ, ಹಾಗಾಗಿ ಕಡಲೆಯನ್ನು ಸಪ್ರೇಟಾಗಿ ಬೇಯಿಸಿ ಹಾಕ್ಕೊಳ್ಳಿ. ಬೇಯಿಸಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇರೆ ಬೇರೆ ಐಟಮ್ಗೆ ಹಾಕ್ಕೊಳ್ಬೋದು. ಕಡಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಇದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ಇದಕ್ಕೆ ಜಾಸ್ತಿ ನೀರು ಬೇಡ. ಗಸಿ ಅಂದರೆ ಒಂದು ಸ್ವಲ್ಪ ದಪ್ಪವಾಗಿಯೇ ಇರ್ತದೆ, ಅದು ಸಾಂಬಾರಿನಾಗೆ ತೆಳ್ಳಗೆ ಮಾಡೋದಿಲ್ಲ, ಅದನ್ನು ಒಂಚೂರು ದಪ್ಪವಾಗಿ ಇಟ್ಕೊಳ್ಳಿ. ಇದನ್ನೀಗ ಮುಚ್ಚಳ ಮುಚ್ಚಿ ಒಂದು 5 ರಿಂದ 6 ನಿಮಿಷದ ಒಳಗೆ ಅದು ಬೇಯ್ತದೆ. ಅದು ಬೇಯುವಷ್ಟೊತ್ತಿಗೆ ನಾವು ಮಿಕ್ಸಿ ಜಾರಿಗೆ ಒಂದು ಅರ್ಧ ತೆಂಗಿನಕಾಯಿ ಹೂವನ್ನು ಹಾಕ್ಕೊಂಡು, ನಾವೇನು ಮಸಾಲೆ ತಣಿಲಿಕ್ಕೆ ಇಟ್ಟಿದ್ದೇವೆ ಅದು ತಣ್ಣಗಾಗಿದೆ, ಈಗ ಅದನ್ನು ಹಾಕ್ಕೊಂಡು ಅದನ್ನು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಅದನ್ನು ರುಬ್ಬಿಕೊಳ್ಳುವ. ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ. ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಬೇಡ. ಅದು ರುಬ್ಬಿ ರೆಡಿಯಾಗುವಷ್ಟೊತ್ತಿಗೆ ನಮ್ಮ ಸಿಹಿ ಕುಂಬಳ ಬೆಂದು ರೆಡಿಯಾಗಿದೆ. ಇಲ್ಲಿ ನಾವು ನೆಲಕಡಲೆಯನ್ನು ಮೊದಲೇ ಬೇಯಿಸಿದ ಕಾರಣ ಅದು ಬೇಯಲಿಕ್ಕೆ ಏನಿಲ್ಲ, ಸಿಹಿ ಕುಂಬಳ ಬೆಂದರೆ ಆಯ್ತು. ಇಲ್ಲಿ ನೋಡಿ 5 ನಿಮಿಷದೊಳಗೆ ಅದು ಬೇಯ್ತದೆ. ಅದಕ್ಕೆ ನಾವೇನು ರುಬ್ಬಿ ಇಟ್ಕೊಂಡಿದ್ದೇವೆ ಆ ಪೇಸ್ಟನ್ನು, ತೆಂಗಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ಳುವ. ಇದಕ್ಕೆ ಸಿಹಿಗೆ ಬೇರೆ ಏನು ಹಾಕಬೇಕಾಗಿ ಬರೋದಿಲ್ಲ, ಬೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ. ಇದನ್ನು ಈಗ ಒಂದು ಕುದಿಸುವ ಚೆನ್ನಾಗಿ. ಒಂದು 2-3 ನಿಮಿಷ ಇದನ್ನು ಕುದಿಸಿಕೊಳ್ಬೇಕಂದ್ರೆ ನಾವು ಬೇಳೆ ಹಾಕಿದ್ದೇವಲ್ವ ಅದು ಗಟ್ಟಿ ಆಗ್ತದೆ, ಹಾಗಾಗಿ ತುಂಬ ನೀರು ಮಾಡಿಕೊಳ್ಳೋದು ಬೇಡ. ಪಲ್ಯದಾಗಿ ಕೂಡ ಉಪಯೋಗಿಸಿಕೊಳ್ಬೋದು, ಸಾಂಬಾರಿನಾಗಿ ಕೂಡ ಉಪಯೋಗಿಸ್ಕೊಳ್ಬೋದು. ಆ ಹದದಲ್ಲಿ ಇಟ್ಕೊಂಡ್ರೆ ಇದು ಒಳ್ಳೆ ರುಚಿಯಾಗಿರ್ತದೆ. ಇದನ್ನೀಗ 3 ರಿಂದ 4 ನಿಮಿಷದವರೆಗೆ ಅದನ್ನು ಕುದಿಸಿಕೊಳ್ಳುವ. ಅರ್ಧ ಟೀ ಸ್ಪೂನಿನಷ್ಟು ಹುಣಸೆ ಹಣ್ಣಿನ ಪಲ್ಪ್ ಹಾಕ್ಕೊಳ್ತೇನೆ. ಬೆಲ್ಲ ಹಾಕುವ ಅವಶ್ಯಕತೆ ಇಲ್ಲ, ಬೆಲ್ಲ ಸಿಹಿ ಕುಂಬಳವೇ ಸಿಹಿ ಇರುವ ಕಾರಣ ಬೆಲ್ಲದ ಅವಶ್ಯಕತೆ ಇಲ್ಲ. ಹುಣಸೆ ಹಣ್ಣಿನ ಪಲ್ಪ್ ಮಾತ್ರ ಹಾಕ್ಕೊಂಡ್ರೆ ಸಾಕಿಲ್ಲಿ ಹುಳಿಗೆ. ಇದನ್ನು ಮೊದಲು ಬೇಯುವಾಗ ಕೂಡ ಹಾಕ್ಕೊಳ್ಬೋದು ಫಸ್ಟಿಗೆ. ನನಗೆ ಮರ್ತೋಯ್ತು ಫಸ್ಟಿಗೆ, ಹಾಗಾಗಿ ಕೊನೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಕೊನೆಗೆ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಹಾಗೆ ಇಂಗು ಒಂದು ಸ್ವಲ್ಪ, ಬ್ಯಾಡಗಿ ಮೆಣಸು ಕೂಡ ಹಾಕ್ಕೊಳ್ಬೋದು. ಇದನ್ನು ಸರಿಯಾಗಿ ಸಿಡಿಯೋವರೆಗೆ ಬಿಸಿ ಮಾಡಿಕೊಂಡು ನಂತರ ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ರುಚಿಯಾದ ಸಿಹಿ ಕುಂಬಳಕಾಯಿಯ ಗಸಿ ರೆಡಿಯಾಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ.
ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ವೇ? ಹಾಗಾದರೆ ಅದನ್ನು ಕೂಡ ಫಾಲೋ ಮಾಡಿ. ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳೋದನ್ನು ನಮಗೆ ಮೆಸೇಜ್ ಮಾಡಿ ಹೇಳಿ. ಹಾಗೆಯೇ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ಹೇಗೆ ಬರ್ತಾ ಇದೆ ಅಂತ ಹೇಳೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ಕ್ವಿಕ್ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.